ಪ್ರಥಮವಾಗಿ ಒಂದು ಬರೆದಿದ್ದೇನೆ. ಬಾಲ್ಯದಲ್ಲಿಯೇ ಸಂಸ್ಕಾರವನ್ನು ಉಸಿರಾಗಿಸಿಕೊಂಡ ದೂರಗಾಹಿ ಅಂತ ಹೇಳಿ. ನಾನು ಶ್ರೀಯುತ ಕುಮಾರ್ ಅವರು ಸುಮಾರು 45 ವರ್ಷಗಳ ಸ್ನೇಹಿತರು. 1981ರಿಂದ ನಾವು ಸ್ನೇಹಿತರಾಗಿದ್ದೇವೆ. ನಮ್ಮ ಒಡನಾಟ ಬಹಳ ಯಾವಾಗಲೂ ತುಂಬ ಕ್ಲೋಸ್ ಆಗಿರ್ತಾ ಇತ್ತು. ಕಾಲೇಜ್ ದಿನಗಳಲ್ಲಿ ಶ್ರೀಯುತ ಕುಮಾರ್ ಅವರು ನಮ್ಮನ್ನ ಹೆಂಗೆ ಸಂಬೋಧನೆ ಮಾಡ್ತಾ ಇದ್ರು ಅಂದ್ರೆ, ಅವರು ಯಾವತ್ತೂ ಕೂಡ ಏಕವಚನದಲ್ಲಿ ನಮ್ಮನ್ನ ಕರೆದಿಲ್ಲ. ನಾವು ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಕೂಡ ಅವರು ಬಹುವಚನದಲ್ಲೇ ನಮ್ಮನ್ನು ಕರೀತಾ ಇದ್ರು. ನಾವಾಗ್ಲಿ ನಮ್ಮ ಜೊತೆ ಇದ್ರು ಯಾರಾದ್ರೂ ಕೂಡ ಅವ್ರನ್ನ, ಅಂದ್ರೆ ಆ ಸಂಸ್ಕಾರ ಅನ್ನೋದು ಆ ವಯಸ್ಸಿನಲ್ಲಿ ಅವರಿಗೆ ಬಂದ್ಬಿಟ್ಟಿತ್ತದು. ಒಬ್ಬ ಮನುಷ್ಯನ ಏಳಿಗೆ ಏನ್ ಹೇಳ್ತಾರೆ, ನಾವು ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ಬಹುಶಃ ಆ ದಿನಗಳಲ್ಲೇ ಅವರಿಗೆ ದೊಡ್ಡವರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಜೊತೆಯವ್ರಿಗೆ ಹೆಂಗೆ ಕೊಡಬೇಕು ಅನ್ನೋದು ಬಹುವಚನದಲ್ಲಿ ಕರೀತಾ ಇದ್ರು. ಅಂತ ಒಂದು ಅವತ್ತೇ ಒಂದು ಅವರ ಒಂದು ಏನು ಅನ್ನೋದನ್ನ ಅವತ್ತೇ ಅವರು ಬಹುಶಃ ಇಟ್ಕೊಂಡಿದ್ರು ಕಾಣುತ್ತೆ. ಅಂತ ಒಂದು ದೂರಗಾಹಿ ಕುಮಾರ್ ಅವರು. ಶಿಲಾವೃಷ್ಟಿಯನ್ನು ಸಂಜೀವಿನಿ ಪರ್ವತವಾಗಿಸಿಕೊಂಡ ದೃಢ ಸಂಕಲ್ಪಿ. ಶಿಲಾವೃಷ್ಟಿ ಅಂದ್ರೆ ಪುಷ್ಪವೃಷ್ಟಿ ಕೇಳಿದ್ದೀರಾ? ಪುಷ್ಪವೃಷ್ಟಿ ಅಂದ್ರೆ ಪುಷ್ಪದ ಮಳೆ, ಹೂವಿನ ಮಳೆ. ಇಲ್ಲಿ ಶಿಲಾವೃಷ್ಟಿ ಅಂತ ಹೇಳ್ತಾ ಇದ್ದೀನಿ, ಅಂದ್ರೆ ಕಲ್ಲಿನ ಮಳೆ. 45 ವರ್ಷದ ಹಿಂದಿನ ಕತೆ. ಬಹುಶಃ ಕುಮಾರ್ ಅವರು ಒಂದು ಸಾಧಾರಣ ಒಂದು ಹೆಂಚಿನ ಮನೆಯಲ್ಲಿ ವಾಸವಾಗಿದ್ರು. ಅವರು ಭರತನಾಟ್ಯ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹೊರಗಿನ ದುಷ್ಟ ಜನರು ಆ ಹೆಂಚಿನ ಮನೆ ಮೇಲೆ ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ ಅವರು ಪ್ರಾಕ್ಟೀಸ್ ಮಾಡುವಾಗ. ಅಂತ ಸಮಯದಲ್ಲಿ ಒಂದು ಎಂಥ ದೃಢತೆ, ಬೇರೆ ನಾವುಗಳು ಯಾರಾದ್ರೂ ಆಗಿದ್ರೆ ಬೇಡಪ್ಪ ನಮ್ಗೆ ಈ ಕಲೆನೇ ಬೇಡ, ನಮ್ಗೆ ಈ ವಿದ್ಯೆನೇ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾ ಇದ್ವಿ. ಅಂತ ಸಮಯದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಅಂದ್ರೆ ಅವರ ತಾಯಿಯವರು. ಅವರು ನೀನು ಮಾಡು, ನಾನು ಇದೀನಿ ಅನ್ನೋರು. ಇವರು ಆ ಕಲ್ಲು ಏಟುಗಳನ್ನೇ ಅವರು ಒಂದು ಅಸ್ತ್ರವಾಗಿ ತಗೊಂಡು ಆ ಭರತನಾಟ್ಯನ ಬಿಡದೆ ಆ ಭರತನಾಟ್ಯವನ್ನೇ ಆ ಕಲ್ಲುಗಳನ್ನೇ ಪರ್ವತವಾಗಿಸಿಕೊಂಡು ಇವತ್ತು ಸಂಜೀವನಿಯಾಗಿ ಇವತ್ತು ಮೆರಿತಾ ಇದ್ದಾರೆ. ಅವರಲ್ಲಿ ಇದ್ದಂತ ಅದೇನದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ದೃಢ ಸಂಕಲ್ಪ. ಆ ದೃಢ ಸಂಕಲ್ಪ ಇತ್ತಲ್ಲ, ನಾನು ಭರತನಾಟ್ಯ ಕಲಿಬೇಕು ಅನ್ನೋದು, ಅದು ಇವತ್ತು ಅವ್ರನ್ನ ಇಲ್ಲಿಗೆ ತಂದುಬಿಟ್ಟಿದೆ. ಉದ್ಯೋಗದಲ್ಲಿ ಅಸ್ಥಿರತೆಯನ್ನು ಸ್ಥಿರತೆಯಾಗಿಸಿಕೊಂಡ ಆಶಾವಾದಿ ಅಂತ. ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ ಕಾಲೇಜಿನಲ್ಲಿ, ಒಟ್ಟಿಗೆ ಬೆಂಗಳೂರಿಗೆ ಮೈಸೂರಲ್ಲಿ ನಡೆಯುವಂತ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಗಂಟೆ ಮಾತಾಡ್ತಾ ಇದ್ವಿ. ನಮ್ದೆಲ್ಲ ಪಾಸ್ ಆಗಿ ನಾವು ಮುಂದಕ್ಕೆ ಹೋದ್ವಿ, ನಾವು ಬ್ಯಾಂಕಿಗೆ ಹೋದ್ವಿ. ಇವ್ರಿಗೆ ಬ್ಯಾಂಕಲ್ಲಿ ಕೆಲಸ ಆಗ್ಲಿಲ್ಲ. ಆದ್ರೆ ಅವರು ಯಾವತ್ತೂ ಕೂಡ ನನಗೆ ಕೆಲಸ ಆಗ್ಲಿಲ್ಲ ಅಂತ ಒಂದು ದಿನ ಬೇಜಾರು ಮಾಡ್ಕೊಳ್ಳಿಲ್ಲ. ಏನ್ ಮಾಡಿದ್ರು, ಅವರ ದೃಷ್ಟಿಕೋನ ಚೇಂಜ್ ಮಾಡ್ಕೊಂಡ್ರು. ಹೌದು, ನನ್ಗಿಲ್ಲ ಅಂದ್ರೆ ನನ್ನ ಅನ್ನ ಇಲ್ಲಿದೆ, ಭರತನಾಟ್ಯ, ನನ್ನ ಕಲಾ ಸೇವೆ ನನ್ಗಿಲ್ಲಿದೆ ಅಂತ ಹೇಳಿ ಅವತ್ತೇ ಅವರು ಅದನ್ನ ತನ್ನ ಒಂದು ಧ್ಯೇಯವಾಗಿ ಅದನ್ನ ಉಪಯೋಗಿಸ್ಕೊಂಡ್ರು. ಮುಂದೆ ನನಗೆ ಭರತನಾಟ್ಯನೇ ಜೀವ ಹಾಕಬಹುದು, ಜೀವನ ಕೊಡಬಹುದು ಅನ್ನೋದು ಒಂದು ಆಶಾವಾದಿ. ಉಡುಪಿಯ ಕಡಗೋಲು ಕೃಷ್ಣನ ಕೃಪೆಗೊಳಗಾದ ಕೃಷ್ಣ ಭಕ್ತ. ಇವರಿಗೆ ಬ್ಯಾಂಕಿಗೆ ಬರ್ಲಿಲ್ಲ, ಬೇರೆ ಕಡೆ ಜಾಬ್ ಸಿಕ್ಲಿಲ್ಲ. ಇವರಿಗೆ ಭರತನಾಟ್ಯ ನಂಬಿಕೊಂಡು ಜೀವನ ಮಾಡಕ್ಕಾಗತ್ತಾ ಅಂತ ಸ್ಥಿತಿ. ಅಂತ ಟೈಮಲ್ಲಿ ಉಡುಪಿ ಅಭಿಮಾನ ಮಠದ ಶ್ರೀ ವಿಶ್ವಪ್ರಿಯ ತೀರ್ಥರ ಒಂದು ಪರ್ಯಾಯ ನಡೀತಾ ಇತ್ತು. ಆಗ ಅಲ್ಲಿ ಅವರಿಗೆ ಅರ್ಕೆ ಮಾಡಲಾಯಿತು. ನನ್ನ ಒಂದು ಕಾರ್ಯಕ್ರಮದಿಂದ ನನಗೆ ಒಂದು ಒಳ್ಳೇದಾಗ್ಬೋದು ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿ ಅಲ್ಲಿ ಅವರು ಪರ್ಮಿಷನ್ ಕೊಟ್ಟರು. ಕೃಷ್ಣನಿಗೆ ಭಕ್ತಿಯಿಂದ ಸೇವೆನ ಮಾಡಿದ್ರು. ಅಲ್ಲಿಂದ ಬರುವಾಗ ಇವರಿಗೆ ಒಂದು ಪತ್ರ ಕಾದಿತ್ತು. ನಮ್ಮ ಮೈಸೂರು ಯೂನಿವರ್ಸಿಟಿಯಿಂದ ಆ ಜಾಬ್ದೊಂದು ಲೆಟರ್ ಬಂದಿತ್ತು. ಕುಮಾರ್ ಅವರು ಸಂತೋಷದಿಂದ ಅದನ್ನ ಸ್ವಾಮಿಗಳಿಗೆ ತಿಳಿಸಿದ್ರು. ಸ್ವಾಮಿಗಳು ಕೃಷ್ಣನ ಕೃಪೆಯನ್ನ ಸಂತೋಷಪಟ್ಟು ಮತ್ತೊಂದು ಕಾರ್ಯಕ್ರಮ ಕೊಡೋದಕ್ಕೆ ಹೇಳಿದ್ರು. ಉಡುಪಿಯಲ್ಲಿ 2ನೇ ಸಲ ಬಂದು ಮತ್ತೊಂದು ಕಾರ್ಯಕ್ರಮ ಕೊಟ್ಟರು. ಸೊ ಕೃಷ್ಣನ ಪೂರ್ಣ ಅನುಗ್ರಹ ಅವ್ರ ಮೇಲೆ, ಆ ಸ್ವಾಮಿಗಳ ಅನುಗ್ರಹ ಮತ್ತೆ ಅವರ ಭಕ್ತಿ, ಕೃಷ್ಣ ಭಕ್ತಿ ಇವತ್ತು ಇಲ್ಲಿವರೆಗೆ ಅವರಿಗೆ ತಗೊಂಡ್ಬಿಟ್ಟಿದೆ ಅಂತ ಹೇಳ್ತೀನಿ. ಅದು ಕೃಷ್ಣ ಭಕ್ತ. ವೈಯಕ್ತಿಕ ಹಾಗೂ ವೃತ್ತಿ ಜೀವನದ ಅಂತರ ಕಂಡುಕೊಂಡ ಮೇಧಾವಿ. ಯಾರ ಒಂದು ನಾವು ಮುಂದೆ ಬರಬೇಕು ಅಂತ ಏನ್ ಇಟ್ಕೊಂಡು ಬರ್ತಾ ಇರ್ತೀವೋ ಅವಾಗ ನಾವು ನಮ್ಮ ವೈಯಕ್ತಿಕ ಜೀವನ ಮತ್ತೆ ವೃತ್ತಿ ಜೀವನ ಎರಡು ಸೇರ್ಕೊಂಡ್ಬಿಟ್ರೆ ಅದು ಖಂಡಿತ ಅದು ಮುಂದೆ ಸರಾಗವಾಗಿ ಹೋಗೋದಿಲ್ಲ. ನಮ್ಮ ಕುಮಾರ್ ಅವ್ರದ್ದು ಜೀವನ ಹೇಗಿತ್ತು ಅಂದ್ರೆ ರೈಲ್ವೆ ಟ್ರ್ಯಾಕ್ ಇದ್ದಂಗೆ. ಒಂದು ಕಡೆ ವೃತ್ತಿ ಜೀವನ ಹೋಗ್ತಾ ಇದೆ, ಒಂದು ಕಡೆ ಅವರಲ್ಲೂ ವೈಯಕ್ತಿಕ ಜೀವನ ಹೋಗ್ತಾ ಇದೆ. ಅದು ಎರಡನ್ನೂ ಯಾವತ್ತೂ ಬೆಳೆಸಲಿಲ್ಲ. ಅದಕ್ಕೆ ಸಹಕಾರ ಕೊಟ್ಟವರು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವರ ತಾಯಿಯವರು, ನಂತರ ಅವರ ಶ್ರೀಮತಿ
ಮಾಲತಿಯವರು, ಡಾಕ್ಟರ್ ಮಾಲತಿಯವರು, ಮತ್ತೆ ಅವರ ಇಬ್ಬರು ಕುಮಾರಿಯರು, ಕುಮಾರಿ ಲೇಖಾ, ಕುಮಾರಿ ನಿಧಿ, ಈವರೆಗೂ ಅವ್ರನ್ನ ತಗೊಂಡ್ ಬರ್ತಾ ಇದ್ದಾರೆ. ಆ ಟ್ರ್ಯಾಕ್ ಎರಡು ಸೇರಕ್ಕೆ ಬಿಡ್ತಾ ಇಲ್ಲ, ಎರಡು ಹಾಗೆ ಹೋಗ್ತಾ ಇದೆ, ಬೇರೆ ಬೇರೆನೆ ಹೋಗ್ತಾ ಇದೆ ಅಂತ ಒಂದು ಮೇಧಾವಿ. ಸೋಲುಗಳನ್ನು ಸುಖದ ಸುಪ್ಪತ್ತಿಗೆಯಾಗಿಸಿಕೊಂಡ ತಾಳ್ಮೆಯ ಸಕಾರ ಮೂರ್ತಿ. ಸುಮಾರು ಅದೇ 88, 89, 90, 91ನೇ ಇಸ್ವಿಗಳಲ್ಲಿ ಇರಬೇಕು. ಅವರು ಎಲ್ಲ ಕಾರ್ಯಕ್ರಮ ಕೇಳಕ್ ಹೋಗೋರು, ಎಲ್ಲಿ ಕೇಳಕ್ ಹೋದ್ರು ನೂರಾರು ಅಡೆತಡೆಗಳು. ಏನು ಇನ್ಫ್ಲೂಯೆನ್ಸ್ ಲೆಟರ್ ಬೇಕಾ ಅಂತ ಕೇಳೋರು, ಯಾರು ಇನ್ಫ್ಲೂಯೆನ್ಸ್ ಅಂತ ಕೇಳೋರು, ಅಥವಾ ಇವರೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ರಂಗ ವೇದಿಕೆ ಬೇಕಲ್ಲ, ಅದು ಸಿಗ್ತಾ ಇರಲಿಲ್ಲ. ಮತ್ತೆ ಒಮ್ಮೆ ಕೂಡ ಅವರು ಒಂದು ಸ್ಪಾನ್ಸರ್ಶಿಪ್ಗೆ ಕೇಳೋರು, ಅದು ಮಾಡೋದಕ್ಕೆ ಹಣ ಬೇಕಲ್ಲ ನಮಗೆ ಕಾರ್ಯಕ್ರಮ ಮಾಡೋದಕ್ಕೆ. ಸ್ಪಾನ್ಸರ್ಶಿಪ್ ಕೇಳಿದಾಗ ನಮ್ಮ ಬ್ಯಾಂಕಿನಲ್ಲಿ ಬಂದು ಕೇಳಿದಾಗ ನಮ್ಮ ಬ್ಯಾಂಕಲ್ಲಿ ಕೇಳಿದ್ರು ಅವರು ಏನು ಸ್ಟೇಟ್ ಆರ್ಟಿಸ್ಟಾ, ನ್ಯಾಷನಲ್ ಆರ್ಟಿಸ್ಟಾ ಅಂತ. ಆದರೆ ಅವರು ಯಾವತ್ತೂ ಅವರು ಎದೆಗುಂದಲಿಲ್ಲ. 10 ಸೋಲಾದ್ರು 10 ಜನದ ಹತ್ರ ಕೂಡ ಇಲ್ಲ ಅನ್ನಿಸ್ಕೊಂಡು 11ನೇ ಹತ್ರ ಎಸ್ ಅನ್ನಿಸ್ಕೊಂಡು ನಡೆಸ್ಕೊಂಡ್ ಬಂದ್ರು. ಆ ಸೋಲುಗಳನ್ನೇ ಸುಖದ ಸುಪ್ಪತ್ತಿಗೆಯಾಗಿಸಿಕೊಂಡ ತಾಳ್ಮೆಯ ಸಕಾರ ಮೂರ್ತಿ. ಆ ತಾಳ್ಮೆ ಅನ್ನೋದು ಅವರಲ್ಲಿ ತುಂಬಿ ತುಳುಕ್ತಾ ಇದೆ. ಅದರಿಂದ ಇಷ್ಟು ಮುಂದೆ ಬಂದರು ಅವರು. ಹಗಲಿರಳು ನಾಟ್ಯವನ್ನು ಉಸಿರಾಗಿಸಿಕೊಂಡು ಧ್ಯೇಯವಾಗಿಸಿಕೊಂಡ ಮಹಾನ್ ಸಾಧಕ. ಎಂತ ಒಂದು ಇವತ್ತು ನಮ್ಮೆಲ್ಲ ಅಪ್ಪ ಅಮ್ಮಂದ್ರು ಕರ್ಕೊಂಡ್ ಬರ್ತಾ ಇದ್ದಾರೆ ಬೆಂಗಳೂರಿಂದ, ಇದರಿಂದ ನಿಮಗೆ ಕಲಿಸೋದಿಕ್ಕೆ. ಅವತ್ತು ಅವ್ರದ್ದು ಹೆಂಗಿತ್ತು ಅಂತ ಹೇಳಿದ್ರೆ, ಒಂದ್ ಕಡೆ ಜೀವನಕ್ಕೆ ದಾರಿ ಆಗ್ಬೇಕು, ಒಂದ್ ಕಡೆ ಕಲಾ ಪೋಷಣೆ ಆಗ್ಬೇಕು. ಮೈಸೂರಿನಿಂದ ಸಕಲೇಶ್ಪುರಕ್ಕೆ ವಾರಕ್ಕೆ 2 ದಿನ ಅಲ್ಲಿ ಪಾಠ ಮಾಡೋದಕ್ಕೆ ಹೋಗ್ತಾ ಇದ್ರು. ಬೆಳಿಗ್ಗೆ 5 ಗಂಟೆ ಬಸ್ಗೆ ಹತ್ತಿದ್ರೆ 9 ಗಂಟೆನೋ 10 ಗಂಟೆಗೆ ಸಕಲೇಶ್ಪುರಕ್ಕೆ ಹೋಗೋರು, ಅಲ್ಲಿ ಪಾಠ ಮಾಡಿ ತಿರ್ಗಾ 3 ಗಂಟೆಗೆ ಬಂದು ಇಲ್ಲಿ 7 ಗಂಟೆಗೆ ಮೈಸೂರಿಗೆ ಬಂದು 7 ಗಂಟೆ ನಂತರ ಇಲ್ಲಿ ಕ್ಲಾಸ್ ಮಾಡೋರು. ಸಕಲೇಶ್ಪುರದಿಂದ ಮೈಸೂರಿಗೆ ಬಂದು ಪಾಠ 4 hours 5 hours ಜರ್ನಿ. ಅದು ಇವತ್ತಿನ ತರ ನಮ್ಮ ಲಕ್ಸುರಿ ಬಸ್ ಇಲ್ಲ, ಆರ್ಡಿನರಿ ಕೆಂಪು ಬಸ್ಸು. ಅಂತ ಒಂದು ಹಠ ಜೀವನದಲ್ಲಿ ಮುಂದೆ ಬರ್ಬೇಕನ್ನೋದು, ಅಂತ ಕಷ್ಟಗಳನ್ನು ಎದುರಿಸಿಕೊಂಡು ಬಂದ ಮಹಾನ್ ಸಾಧಕ. ಯಾಕೆ? ಕಲೆಯಲ್ಲಿ ಮುಂದೆ ಬರ್ಬೇಕನ್ನೋದಿತ್ತು ಅವರಿಗೆ. ಅವಿರತ ಭರತನಾಟ್ಯ ಕಾರ್ಯಕ್ರಮಗಳನ್ನು ನಡೆಸಿ ಹಲವರ ಭಾಗ್ಯದ ಬಾಗಿಲು ತೆಗೆದ ನಾಟ್ಯ ದಾಸೋಹ ಯತಿ. ಅನ್ನದಾಸೋಹ ಕೇಳಿದೀವಿ ನಾವೆಲ್ಲ, ಅದೇ ರೀತಿ ನಾಟ್ಯ ದಾಸೋಹ. ಅದರಲ್ಲಿ ಯತಿ ಅಂದ್ರೆ, ಯತಿ ಅಂತ ಹೇಳಿದ್ರೆ ಋಷಿ, ಋಷಿ ಅಂದ್ರೆ ತಪಸ್ಸು. ಇವತ್ತು ಕಲೆಮನೆ ಈ ಉತ್ಸವದಲ್ಲಿ 68ನೇ ಉತ್ಸವ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮುಂದೆ ಎಷ್ಟು 100,000 ಮಾಡಿದ್ದಾರೆ. ಇದು ಬಹುಶಃ ಲೆಕ್ಕ ಇವಾಗ ಸಿಕ್ಕಿರೋದು ಇವರಿಗೆ. ಇಂಥ ಒಂದು ಸಾಧನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು ಅವರು. ಇಂಥ ನಾಟ್ಯ ದಾಸೋಹನ ನಡೆಸಿದ್ದಾರೆ ಅವರು. ಅಂದ್ರೆ ಋಷಿ ತರ ಅವರಿಗೆ ಒಂದು ಏನು ಒಂದು ಗಟ್ಟಿತನ ಬೇಕಾಗ್ತದೆ. ಸೊ ಹಂಗಾಗಿ ಅವರು ನಾಟ್ಯ ದಾಸೋಹ ಯತಿ. ಆ ಋಷಿಗೆ ಏನಿರ್ಬೇಕು ಆ ಗುಣಗಳೆಲ್ಲ ಇದೆ ಅವರಿಗೆ ಅಂತ. ದೇಶ ವಿದೇಶಗಳಲ್ಲಿ ನಾಟ್ಯದ ಕಂಪನ್ನು ಪಸರಿಸಿ ಬಿರುದು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ನಾಟ್ಯ ಚಕ್ರವರ್ತಿ. ಮೊನ್ನೆ ರೀಸೆಂಟ್ ಆಗಿ 15 ದಿನದ ಹಿಂದೆ ಒಂದು ಲಂಡನ್ ಇದರಿಂದ ಕೂಡ ಪ್ರಶಸ್ತಿ ಬಂದಿದೆ. ಅದು ಒಂದು ರೀಸೆಂಟ್ ಆಗಿದೆ. ಅಂಥದ್ದು 100,000 ನೀವೆಲ್ಲ ನೋಡ್ಬೋದು ಇಲ್ಲಿ ಹಾಕಿರೋದಿಲ್ಲ. ಈ 35-40 ವರ್ಷದ ಜರ್ನಿಯಲ್ಲಿ 100 ಪ್ರಶಸ್ತಿಗಳು ತಗೊಂಡಿದ್ದಾರೆ. ಇವತ್ತು ಅವ್ರು ಹುಟ್ಟಿದಬ್ಬ. ನಾನು ಆಶಿಸ್ತೀನಿ ಅವರಿಗೆ ಆದಷ್ಟು ಬೇಗ ಪದ್ಮಶ್ರೀ ದೊರೆಯಲಿ ಅವರಿಗೆ ಅಂತ ಹೇಳಿ. ವೃತ್ತಿ ಜೀವನದ ಉತ್ತುಂಗದಲ್ಲೂ ಗುರುಗಳನ್ನು ಮರೆಯದೆ, ಎಷ್ಟು ಅವ್ರು ಮುಂದೆ ಬಂದಿವಾಗ 30-35 ವರ್ಷ ಆಗಿರ್ಲಿ, ಅವರ ಗುರುಗಳು ಒಂದಕ್ಷರ ಹೇಳ್ಕೊಟ್ಟಿರ್ಲಿ, ಗುರು ಅವ್ರನ್ನ ಮರೀದೆ ಇವತ್ತು ನಡೆಯುವ ಎಲ್ಲ ಕಾರ್ಯಕ್ರಮದಲ್ಲಿ ಅವ್ರುಗಳನ್ನ ಬಂದು ಸನ್ಮಾನ ಮಾಡ್ತಾ ಇದ್ದಾರೆ. ಬಹುಶಃ ಅವರೇ 100 ಜನ ಗುರುಗಳಾಗಿರ್ಬೋದು. ಅದರಲ್ಲಿ ಪ್ರಥಮ ಗುರುಗಳು ಅವ್ರದ್ದು ಫೋಟೋ ಇದೆ. ಆ ಕಡೆ ಅವರಿಗೆ ಕಲಿಸಿದ ಮತ್ತೆ ಇತರ ಗುರುಗಳ ಫೋಟೋ ಇದೆ. ಅದು ಆ ಗುರುಗಳ ಪೂಜೆ ಕೂಡ ನಿತ್ಯ ನಡೆಸ್ತಾ ಇದ್ದಾರೆ ಅವರು. ಗೃಹದಲ್ಲಿಯೇ ಗೃಹವನ್ನೇ ನಿತ್ಯೋತ್ಸವವಾಗಿಸಿಕೊಂಡ ಅಂತ. ಈ ಗೃಹದಲ್ಲಿ ಈ ಕಲೆ ಮನೆ ಅಂತ ಮಾಡಿ ಇದರಲ್ಲಿ ನಿತ್ಯ ಉತ್ಸವ ಆದ ಹಾಗೆ ಮಾಡಿದ್ರು. ಯಾಕೆ? ಅವರು ಪಟ್ಟ ಕಷ್ಟಗಳು. ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ, ಒಂದು ರಂಗಮಂದಿರ ಬೇಕು ಅನ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಆ ನೋವೆಲ್ಲ ನೋಡಿ ಅವರು ಇವತ್ತು ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ರಂಗಮಂದಿರ ಸಿಗ್ತಾ ಇದೆ. ಆನಂದವಾಗಿ ನೀವು ನಾಟ್ಯನ ಆಡ್ತಾ ಇದ್ದೀರಾ. ಇಂತಹ ಒಂದು ಬಹುಮುಖ ಪ್ರತಿಭೆ ನಮ್ಮ ಮೈಸೂರಿನ ಹೆಮ್ಮೆ. ನಮ್ಮ ಮೈಸೂರಿನ ಹೆಮ್ಮೆ ಅಲ್ಲ, ನಮ್ಮ ದೇಶದ ಹೆಮ್ಮೆ. ಇವರ ಒಂದು ಜೀವನ
ಒಂದು ಆತ್ಮಕಥೆಯಾಗಿ ಹೊರಬರಬೇಕು ಅಂತ ಮೊನ್ನೆ ಕುಮಾರ್ ಅವ್ರ ಹತ್ರ ನಾನು ಕೇಳ್ಕೊಂಡೆ. ನಾನು ಮಾಡ್ತಾ ಇದ್ದೀನಿ ಅಂದರು. ಅದು ಒಂದು ಆತ್ಮಕಥೆಯಾಗಿ ಬರಲಿ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ, ಏನು ಈ ಶಾಲಾ ಕಾಲೇಜುಗಳಲ್ಲಿ ಇರ್ತಾರ ವಿದ್ಯಾರ್ಥಿಗಳಿಗೆ, ಇವರ ಜೀವನ ಒಂದು ಪಠ್ಯಕ್ರಮವಾಗಿ ಬರಬೇಕು. ಒಂದು ಸಣ್ಣ ಕಥೆಗಳು ಅಂತ ಹೇಳಿ ಒಂದು 10 ಪಾಯಿಂಟ್ ಈ ಥರ ಸಬ್ಜೆಕ್ಟ್ ಮಾಡಿ ಹಾಕಿ ಅವರು ಮುಂದೆ ಹೇಗೆ ಬರಬೇಕು, ನಾವು ಸಾಧನೆ ಹೇಗೆ ಮಾಡಬೇಕು, ತಾಳ್ಮೆ ಹೇಗೆ ಬರಬೇಕು, ಇಂಥದನ್ನೆಲ್ಲ ಅವರ ಒಂದು ಜೀವನ ನೋಡಿ ಕಲಿಬೇಕಾಗತ್ತೆ. ಇಂತಹ ಒಂದು ಸ್ನೇಹಿತನನ್ನು ಪಡೆದ ನಾನೇ ಧನ್ಯವಂತ. ಈ ಕಲಾ ತಪಸ್ವಿಗೆ, ನಾಟ್ಯಚಾರ್ಯರಿಗೆ, ನಾಟ್ಯ ಭೂಷಣರಿಗೆ, ಕಲಾ ಉಪಾಸನೆಯ ಸರದಾರ ಶ್ರೀಯುತ ಕುಮಾರ್ ಅವರಿಗೆ ನನ್ನ ಆತ್ಮೀಯ ನಮನ.